ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನು ಲೇಟೆಸ್ಟ್ ಆಗಿ ಸೆಮಿ ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇದು ನಿಮಗೆ ಒಂಥರ ಫ್ಲವರ್ ಡಿಸೈನ್ ಟೈಪಲ್ಲಿ ಬರುತ್ತೆ, ಫ್ಲವರ್ ಪೆಟಲ್ಸ್ ಥರ. ಡಿಸೈನ್ ಅಂತೂ ತುಂಬಾ ಲೇಟೆಸ್ಟ್ ಆಗಿ ಫಾಸ್ಟ್ ಮೂವಿಂಗ್ ಟ್ರೆಂಡಿ ಡಿಸೈನ್ ಅಂತಲೇ ಹೇಳ್ಬೋದು. ಇದಕ್ಕೆ ನೀವು 500 ಇಂದ 550ವರೆಗೂ ಚಾರ್ಜ್ ಮಾಡ್ಕೋಬೋದು. ಇದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬನ್ನಿ ಮೊದಲಿಗೆ ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ಗಳು ಏನೇನು ಅಂತ ನೋಡ್ಕೊಂಡ್ಬಿಡೋಣ. ನೋಡಿ, ನಾನಿಲ್ಲಿ 2 ರೀತಿಯಾದಂಥ ಬೀಡ್ಸ್ನ ತೊಗೊಂಡಿದ್ದೀನಿ. ಈ ರೀತಿ ಸ್ಮಾಲ್ ರೌಂಡ್ ಬೀಡನ್ನ ತೊಗೊಂಡಿದ್ದೀನಿ ಮತ್ತು ಮೀಡಿಯಮ್ ಸೈಜ್ದು ರೌಂಡ್ ಬೀಡನ್ನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಕ್ರೋಶಾ ನೀಡಲ್ ನಂಬರ್ 11 ದೊಡ್ಡ ಕಣ್ಣಿನ ಸೂಜಿ, 6 ಎಳೆ ದಾರ ಸುತ್ತಿಡ್ಕೊಂಡಿದ್ದೀನಿ. ಕುಚ್ಚು ಕಟ್ಕೊಳ್ಳೋದಕ್ಕೆ ಸಿಲ್ಕ್ ಥ್ರೆಡ್ಡು, ಜರಿ ದಾರ ಮತ್ತು ಕತ್ರಿ. ಇದಿಷ್ಟು ನಮಗೆ ಬೇಕಾಗಿರುವಂಥ ಮೆಟೀರಿಯಲ್ಸು. ಇವಾಗ ಡಿಸೈನ್ ಹೇಗೆ ಮಾಡೋದು ಅಂತ ಶುರು ಮಾಡೋಣ. ನಾನು ಈ ಡಿಸೈನ್ನ ಕೂಡ ಸುಮ್ಮನೆ ಸ್ಯಾಂಪಲ್ ಆಗಿ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗಾಗಿ ನಾನು ದಾರದ ತುದಿಗೆ ಗಂಟು ಹಾಕಿಟ್ಕೊಂಡಿದ್ದೀನಿ. ನಾನು ಯೂಶ್ವಲಿ ಡೈರೆಕ್ಟಾಗಿ ಸೀರೆಗಳಿಗೆ ಹಾಕೋದು ಅಂದರೆ ದಾರನ ಸೀರೆಗೇ ಲಾಕ್ ಮಾಡ್ಕೊಂಡ್ಬಿಡ್ತೀನಿ. ಯಾವಾಗಲೂ ನಾನು ವಿಡಿಯೋದಲ್ಲಿ ತೋರಿಸ್ತೀನಲ್ಲ ಆ ರೀತಿಯಾಗಿ. ಇವಾಗ ನೋಡಿ, ದಾರನ ಸೀರೆ ಹಿಂಭಾಗಕ್ಕೆ ಪ್ಲೇಸ್ ಮಾಡ್ಕೊಳ್ಳೋಣ. ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಅದ್ರ ಪಕ್ಕದಲ್ಲಿ ಮತ್ತೆ ಒಂದು ಲಾಕ್ ಮಾಡಿ. ಯಾವಾಗಲೂ ನೀವು ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್ 2 ಲಾಕ್ ಮಾಡ್ಕೊಳ್ಳಿ. ಟೈಟಾಗಿ ಕೂತ್ಕೊಳ್ಳುತ್ತೆ, ಸೆಕ್ಯೂರ್ ಆಗಿರುತ್ತೆ. ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಎಂಡಿಂಗ್ 2 ಬಾರಿ ಲಾಕ್ ಮಾಡ್ಕೊಳ್ಳಿ. 2 ಬಾರಿ ಲಾಕ್ ಮಾಡಿದ್ದಾದಮೇಲೆ 4 ಚೈನ್ಗಳನ್ನ ಹಾಕಬೇಕು. 4 ಚೈನ್ನ ಹಾಕ್ಕೊಳ್ಳಿ. ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ನಾವು ಸೀರೆನಲ್ಲಿ ರಿಂಕಲ್ಸ್ ಬರದೇ ಇರೋ ರೀತಿ ಅವಾಯ್ಡ್ ಮಾಡಬೇಕಂದ್ರೆ ನೋಡಿ, ಈ ರೀತಿ ಸೀರೆನ ಟೈಟಾಗಿ ಇಟ್ಕೋಬೇಕು ಆ್ಯಂಡ್ ನೀಡಲ್ನ ಸ್ಟ್ರೈಟಾಗಿ ಇಟ್ಕೋಬೇಕು. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ. ಆಗಲೂ ನಿಮಗೆ ರಿಂಕಲ್ಸ್ ಬರ್ತಾ ಇದೆ ಅಂದರೆ ಒಂದು ಪಾಯಿಂಟ್ ಹಿಂದಕ್ಕೇ ಲಾಕ್ ಮಾಡ್ಕೊಳ್ಳಿ. ಆವಾಗ ಖಂಡಿತವಾಗ್ಲೂ ರಿಂಕಲ್ಸ್ ಬರೋದೇ ಇಲ್ಲ. ಲಾಕ್ ಮಾಡಿದ್ದಾದಮೇಲೆ ಮತ್ತೆ ಒಮ್ಮೆ 4 ಚೈನ್ ಗ್ಯಾಪ್ ಹಾಕ್ಕೊಳ್ಬೇಕು. 4 ಚೈನ್ಸ್ ಹಾಕ್ಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದಾದಮೇಲೆ ಮತ್ತೆ 4 ಚೈನ್ ಗ್ಯಾಪು ಅಂದರೆ 3 ಟೈಮ್ಸು 4 ಚೈನ್ ಗ್ಯಾಪ್ ಬರುತ್ತೆ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಈ ರೀತಿ 3 ಟೈಮ್ಸು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದಾದಮೇಲೆ ನೋಡಿ, ಇವಾಗ ಥ್ರೆಡ್ನ ಸ್ವಲ್ಪ ಮೇಲಕ್ಕೆ ಎತ್ಕೊಳ್ಳಿ. ನೀಡಲ್ನ ಎತ್ಕೊಂಡು ಒಂದು ಮೀಡಿಯಮ್ ಸೈಜ್ದು ಬೀಡನ್ನ ತೊಗೊಳ್ಳೋಣ. ನಾನಿಲ್ಲಿ ಮೀಡಿಯಮ್ ಸೈಜ್ದು ರೌಂಡ್ ಬೀಡ್ ತೊಗೊಂಡಿದ್ದೀನಿ. ಅದ್ರ ಮೇಲೆ ಫ್ಲವರ್ ಡಿಸೈನ್ ಇದೆ, ಅಂದರೆ ರೋಸ್ ಡಿಸೈನ್ ಇದೆ. ಆ ರೀತಿಯಾದಂಥ ಬೀಡನ್ನ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಬೀಡು ಮೀಡಿಯಮ್ ಸೈಜ್ ರೌಂಡ್ ಬೀಡನ್ನ ಯೂಸ್ ಮಾಡಿ. ಬೀಡನ್ನ ಲಾಕ್ ಮಾಡಿಬಿಟ್ಟು ಸೀರೆಗೆ ನಂತರ ಲಾಕ್ ಮಾಡಬೇಕು. ಬೀಡನ್ನ ಲಾಕ್ ಮಾಡಿನೇ ಸೀರೆಗೆ ಲಾಕ್ ಮಾಡ್ಕೊಳ್ಬೇಕು. ಹಾಗೇ ಲಾಕ್ ಮಾಡೋಕ್ಕೆ ಹೋಗಬೇಡಿ. ಲಾಕ್ ಮಾಡಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ಅದಾದಮೇಲೆ ಮತ್ತೆ 4 ಚೈನ್ ಗ್ಯಾಪು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಸೊ ಇವಾಗ ನೋಡಿ, ಈ ರೀತಿ ಆದಮೇಲೆ ನಾವು ಸೀರೆನ ಉಲ್ಟಾ ತಿರುಗಿಸ್ಕೋಬೇಕು. ನೋಡಿ, ಸೀರೆನ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಬಿಟ್ಟು ಇವಾಗ ನಮಗೆ ಬೀಡ್ ಹಿಂದೆ ಒಂದು ಥ್ರೆಡ್ ಲೈನ್ ಇದೆ ಅಲ್ಲ, ಅದು ಬೀಡನ್ನ ಲಾಕ್ ಮಾಡಿರ್ತೀವಲ್ಲ, ಆ ಲೈನ್ಗೆ ನಾವಿವಾಗ ಟ್ರಿಪಲ್ ಕ್ರೋಶೆಟ್ ಕಂಬ ಮಾಡ್ಕೊಳ್ಳೋಣ. ಒಂದು ಟ್ರಿಪಲ್ ಕ್ರೋಶೆಟ್ ಕಂಬ ಮಾಡ್ಕೊಳ್ಳಿ. ಮಾಡಿದ ನಂತರ 3 ಚೈನ್ ಹಾಕ್ಕೋಬೇಕು. ಒಂದು ಟ್ರಿಪಲ್ ಕ್ರೋಶೆಟ್ ಕಂಬ ಮಾಡಬೇಕು, 3 ಚೈನ್ ಹಾಕಬೇಕು. 3 ಚೈನ್ ಹಾಕಿದ್ಮೇಲೆ ಮತ್ತೆ ಅದೇ ಸೇಮ್ ಥ್ರೆಡ್ಗೆ ಟ್ರಿಪಲ್ ಕ್ರೋಶೆಟ್ಟು 2 ಕಂಬಗಳನ್ನ ಮಾಡ್ಕೋಬೇಕು. ಟ್ರಿಪಲ್ ಕ್ರೋಶೆಟ್ ಅಂದರೆ ನೀಡಲ್ ಮೇಲೆ 2 ಬಾರಿ ದಾರ ಸುತ್ಕೊಳ್ಳಿ. ಥ್ರೆಡ್ ಒಳಗಡೆಯಿಂದ ದಾರ ಮೇಲಕ್ಕೆ ಎತ್ಕೊಳ್ಳಿ. 2 ಒಮ್ಮೆ ಈ ರೀತಿ 3 ಬಾರಿ ಥ್ರೆಡ್ನ ಮೇಲಕ್ಕೆ ಎತ್ಕೊಂಡ್ರೆ ಅದು ಟ್ರಿಪಲ್ ಕ್ರೋಶೆಟ್ ಆಗುತ್ತೆ. ಈ ರೀತಿ 2 ಕಂಬ ಮಾಡ್ಕೊಳ್ಳಿ. ಮಾಡ್ಕೊಂಡಿದ್ದಾದಮೇಲೆ ಮತ್ತೆ 3 ಚೈನ್ಗಳನ್ನ ಹಾಕ್ಕೊಳ್ಳಿ. ಹಾಕ್ಕೊಂಡ್ಮೇಲೆ ಮತ್ತೆ ಸೇಮ್ ಜಾಗಕ್ಕೆ 2 ಟ್ರಿಪಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ನೀವು ಟ್ರಿಪಲ್ ಕ್ರೋಶೆಟ್ ಕಂಬನೇ ಮಾಡ್ಕೊಳ್ಳಿ, ಡಬಲ್ ಕ್ರೋಶೆಟ್ ಬೇಡ. ಡಬಲ್ ಕ್ರೋಶೆಟ್ಟು ಅಷ್ಟು ನಿಮಗೆ ಡಿಸೈನು ಲುಕ್ ಅನಿಸಲ್ಲ. ಹಾಗಾಗಿ ನಾನು ಟ್ರಿಪಲ್ ಕ್ರೋಶೆಟ್ ಕಂಬ ಮಾಡ್ತಾಯಿದ್ದೀನಿ. ಹಾಗೆಯೇ 2 ಬಾರಿ ಮಾಡ್ಕೊಳ್ಳಿ. ಮತ್ತು 2 ಕಂಬಗಳನ್ನ ಮಾಡ್ಕೊಳ್ಳಿ. ಮಾಡ್ಕೊಂಡಿದ್ದಾದಮೇಲೆ ಮತ್ತೆ 3 ಚೈನ್ಗಳು ಬರಬೇಕು. ಮತ್ತೆ 2 ಟ್ರಿಪಲ್ ಕ್ರೋಶೆಟ್ಗಳು ಬರಬೇಕು. ಅಂದರೆ ನಮಗೆ ಇಲ್ಲಿ ನೋಡಿ 2 ಕಂಬ ಮಾಡ್ಕೊಳ್ತೀವಲ್ಲ, ಅದು 3 ಬಾರಿ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಮತ್ತು ಎಂಡಿಂಗು ಒಂದೊಂದು ಕಂಬ ಬರುತ್ತೆ. ಅಂದರೆ 3 ಚೈನ್ ಗ್ಯಾಪ್ ಬರುತ್ತಲ್ಲ, ಅದು ನಿಮಗೆ ನೋಡಿ 4 ಟೈಮ್ಸ್ ಬರುತ್ತೆ.
ನೋಡಿ ಇವಾಗ ಲಾಸ್ಟ್ ಒನ್ನು 3 ಚೈನ್ ಗ್ಯಾಪ್ ಹಾಕ್ಕೊಳ್ಳಿ. ಅದಾದಮೇಲೆ ಒಂದು ಟ್ರಿಪಲ್ ಕ್ರೋಶೆಟ್ ಕಂಬ ಮಾಡ್ಕೋಬೇಕು. ನೀವು ಬೇಸ್ ಲೈನ್ ಹಾಕಿರ್ತೀರಲ್ಲ, ಆ ಕಡೆ ಈ ಕಡೆ ಒಂದೊಂದು ಬೇಸ್ ಲೈನ, ಅದನ್ನು ಕೂಡ ಒಂದು ಕಂಬ ಥರ ಕನ್ಸಿಡರ್ ಮಾಡ್ಕೋಬೋದು. ಸೊ ಟೋಟಲಾಗಿ ನಿಮಗೆ ನೋಡಿ ಈಗ ಒಂದು ಕಂಬ ಹಾಕ್ಕೊಂಡ್ಮೇಲೆ ನೆಕ್ಸ್ಟು 4 ಚೈನ್ ಗ್ಯಾಪ್ ಇದೆಯಲ್ಲ ಅದ್ರ ಮೇಲೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ದಾದಮೇಲೆ ನೋಡಿ ಈ ರೀತಿ ಕಾಣಿಸುತ್ತೆ ನಿಮಗೆ ಡಿಸೈನು. ಫಸ್ಟ್ ಸ್ಟೆಪ್ಪು 8 ಕಂಬಗಳನ್ನ ಮಾಡ್ಕೋತೀವಿ. ಈಗ ಸೀರೆನ ಉಲ್ಟಾ ಮಾಡ್ಕೊಂಡಿದ್ದೀನಿ, ಸೀದಾ ಮಾಡ್ಕೊಂಡಿದ್ದೀನಿ. ಸೀರೆನ ಸೀದಾ ಮಾಡಿಕೊಂಡು 3 ಚೈನ್ ಗ್ಯಾಪ್ ಒಳಗಡೆಗೆ ಒಂದು ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಮಾಡಿದ್ದಾದಮೇಲೆ 3 ಚೈನ್ಗಳನ್ನ ಹಾಕ್ಕೋಬೇಕು. 3 ಚೈನ್ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡಬೇಕು. ಮತ್ತೆ 3 ಚೈನ್ಗಳನ್ನ ಹಾಕ್ಕೋಬೇಕು. 3 ಚೈನ್ ಗ್ಯಾಪ್ ಒಳಗಡೆಗೆ ಸೇಮ್ ಅದೇ ಗ್ಯಾಪಲ್ಲಿ ಲಾಕ್ ಮಾಡಬೇಕು. ಮತ್ತೆ 3 ಚೈನ್ಗಳನ್ನ ಹಾಕಬೇಕು. ಮತ್ತೆ 3 ಚೈನ್ಗಳನ್ನ ಹಾಕಬೇಕು. ಅದ್ರ ಒಳಗಡೆ ಮತ್ತೆ 3 ಚೈನ್ ಗ್ಯಾಪ್ ಇದೆಯಲ್ಲ ಅದ್ರ ಒಳಗಡೆನೇ ಲಾಕ್ ಮಾಡಬೇಕು. ಅಂದರೆ 3 ಬಾರಿ ಮಾಡಬೇಕು. ಪಿಕೋ ಟೈಪಲ್ಲಿ ಕಾಣಿಸುತ್ತೆ ನಿಮಗಿದು. ನೋಡಿ 3 ಬಾರಿ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ನೀಡಲ್ನ ಎತ್ತಿ ಸ್ಮಾಲ್ ರೌಂಡ್ ಬೀಡನ್ನ ತೊಗೊಂಡಿದ್ವಲ್ಲ ಆ ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಿಬಿಡಿ. ಲಾಕ್ ಮಾಡಿ ನೆಕ್ಸ್ಟ್ 3 ಚೈನ್ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡಿ ಆನಂತರ ಮತ್ತೆ 3 ಚೈನ್ಗಳನ್ನ ಹಾಕ್ಕೊಳ್ಳಿ. 3 ಚೈನ್ ಗ್ಯಾಪ್ ಒಳಗಡೆಗೆ ಅಲ್ಲೇ ಅದೇ ಗ್ಯಾಪ್ಗೆ ಲಾಕ್ ಮಾಡಿ ಮತ್ತೆ ಸೇಮ್ ಅದೇ ರಿಪೀಟ್ ಆಗುತ್ತೆ ಡಿಸೈನು. 3 ಚೈನ್ ಹಾಕಬೇಕು, 3 ಚೈನ್ ಗ್ಯಾಪಿಗೆ ಲಾಕ್ ಮಾಡಬೇಕು, 3 ಚೈನ್ ಹಾಕಬೇಕು, 3 ಚೈನ್ ಗ್ಯಾಪಿಗೆ ಲಾಕ್ ಮಾಡಬೇಕು. 3 ಪಿಕೋ ಮಾಡಬೇಕು. ಒಂಥರ ಈಗ ನಾವು ಕಂಬ ಹಾಕಿದ್ಮೇಲೆ ಮೇಲೆ ಪಿಕೋ ಮಾಡ್ತೀವಲ್ಲ ಆ ರೀತಿನಲ್ಲಿ ಇದು ಕಾಣಿಸುತ್ತೆ. ಅದಾದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕು, ಸ್ಮಾಲ್ ಬೀಡನ್ನ ಲಾಕ್ ಮಾಡಬೇಕು. ಮತ್ತು ನೆಕ್ಸ್ಟ್ 3 ಚೈನ್ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡಬೇಕು. ಸೊ ಇದೇ ರೀತಿ ಕಂಟಿನ್ಯೂ ಮಾಡಬೇಕು. ನಮಗೆ 4 ಪೆಟಲ್ಸ್ ಬರುತ್ತೆ. ನಮಗೆ ಟೋಟಲಾಗಿ 4 ಪೆಟಲ್ಗಳು ಬರುತ್ತೆ. 3 ಬೀಡ್ ಬರುತ್ತೆ ಮಿಡಲಲ್ಲಿ. ನೀವು ಬೇಕಾದರೆ ಸ್ಟಾರ್ಟಿಂಗ್ ಎಂಡಿಂಗಲ್ಲೂ ಬೇಕಾದರೆ ಒಂದೊಂದು ಬೀಡನ್ನ ಆ್ಯಡ್ ಮಾಡ್ಬೋದು. ಟ್ರೈ ಮಾಡಿ ನೋಡಿ. ನಾನಿಲ್ಲಿ 3 ಬೀಡ್ ಅಷ್ಟೇ ಹಾಕಿದ್ದೀನಿ, ಆ ಥರ ಟ್ರೈ ಮಾಡಲಿಲ್ಲ. ಬಟ್ ಕೊನೆಗೆ ಅನ್ನಿಸ್ತು ಮಾಡ್ಬೋದಿತ್ತು ಅಂತ, ಹಾಗಾಗಿ ಹೇಳ್ತಾ ಇದ್ದೀನಿ. ನೀವು ಒಂದು ಆರ್ಚ್ನ ಟ್ರೈ ಮಾಡಿ ನೋಡಿ. ಚೆನ್ನಾಗಿ ಕಾಣಿಸಿದ್ರೆ ಕಂಟಿನ್ಯೂ ಮಾಡಿ, ಇಲ್ಲಾಂದರೆ ರಿಮೂವ್ ಮಾಡಿಬಿಡಿ. ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ. ಆವಾಗ ನಿಮಗೆ 5 ಬೀಡ್ಸ್ ಬರುತ್ತೆ. ಬಟ್ ಇಲ್ಲಿ 3 ಪೆಟಲ್ ಬಂದಿರೋದ್ರಿಂದ 4 ಪೆಟಲ್ಗೆ 3 ಬೀಡ್ ಬರುತ್ತೆ. ಸೊ ಇವಾಗ ಲಾಸ್ಟು ನೋಡಿ ಎಲ್ಲ ಆಯಿತು. ಪೆಟಲ್ಗಳು 4 ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ನಿಮಗೆ ಈಗ ಬೇಸ್ ಲೈನು ಲಾಕ್ ಇದೆಯಲ್ಲ ಆ ಲಾಕ್ ಮೇಲೆ ಒಂದು ಲಾಕ್ನ ಮಾಡ್ಕೊಂಬಿಡೋಣ. ಲಾಕ್ಗೆ ಒಂದು ಲಾಕ್ನ ಮಾಡಿ ಆವಾಗ ನಮಗೆ ಬೇಸ್ ಲೈನ್ ಹಾಕೋದಕ್ಕೆ ಕರೆಕ್ಟ್ ಆಗುತ್ತೆ. ಇವಾಗ ಮತ್ತೆ 4 ಚೈನ್ ಗ್ಯಾಪ್ ಹಾಕ್ಕೊಳ್ಳೋಣ. 4 ಚೈನ್ ಗ್ಯಾಪ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ಮತ್ತೆ 4 ಚೈನ್ ಗ್ಯಾಪ್ ಬರುತ್ತೆ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಬರುತ್ತೆ. ಸೊ ಈಗ ನಾವು ನೋಡಿ ಆರ್ಚ್ ಕಂಪ್ಲೀಟ್ ಆದಮೇಲೆ ನಮಗೆ 4 ಚೈನ್ ಗ್ಯಾಪು 4 ಟೈಮ್ಸ್ ಬರುತ್ತೆ. ಆರ್ಚ್ ಕಂಪ್ಲೀಟ್ ಆದಮೇಲೆ ಹೇಳ್ತಾ ಇರೋದು 4 ಚೈನ್ ಗ್ಯಾಪು. ನೆಕ್ಸ್ಟ್ ಆರ್ಚ್ಗೆ ನಾನು ಹೇಳ್ತಾ ಇರೋದು ನೆಕ್ಸ್ಟ್ ಆರ್ಚ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಆರ್ಚ್ಗೆ ಮಧ್ಯದಲ್ಲಿ 4 ಚೈನ್ ಗ್ಯಾಪು 4 ಟೈಮ್ಸ್ ಹಾಕ್ಕೊಳ್ಬೇಕು ನಾವು. ನೋಡಿ 4 ಟೈಮ್ಸ್ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗು 4 ಚೈನ್ ಗ್ಯಾಪು 3 ಟೈಮ್ಸ್ ಬರುತ್ತೆ. ಮಿಡಲಲ್ಲಿ 4 ಚೈನ್ ಗ್ಯಾಪು 4 ಟೈಮ್ಸ್ ಬರುತ್ತೆ. ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಸೀರೆಗೆ. ಅದಾದ ನಂತರ ಒಂದು 4 ಚೈನ್ ಗ್ಯಾಪ್ನ ಹಾಕ್ಕೊಳ್ಳಿ. ಆಮೇಲೆ ಸೀರೆನ ಉಲ್ಟಾ ಮಾಡಿಕೊಂಡು ಆರ್ಚ್ನ ಮಾಡ್ಕೊಳ್ಳಿ. ಸೊ ಈ ರೀತಿ ನಮಗೆ ಆರ್ಚ್ಗಳು ಬರುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ. ಡಿಸೈನ್ ಅಂತೂ ಸೂಪರಾಗಿ ಕಾಣಿಸ್ತಾ ಇತ್ತು. ಸೆಮಿ ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು. ಫಿನಿಶಿಂಗ್ ಲುಕ್ಕು, ಆರ್ಚು, ಸ್ಟಿಫ್ನೆಸ್ಸು ಸೂಪರಾಗಿ ಬರುತ್ತೆ. ನಾನು ಸ್ಯಾಂಪಲ್ ನಿಮಗೆ ತೋರಿಸ್ತಾ ಇರೋದು ಸ್ಯಾರಿ ಪೂರ್ತಿ ಹಾಕ್ತಾ ಇಲ್ಲ, ಹಾಗಾಗಿ ಒಂದು 4 ಫ್ಲವರ್ಸ್ನ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಎಷ್ಟು ನೀಟಾಗಿ ಬಂದಿತ್ತಂದರೆ ಅಷ್ಟು ಸಖತ್ತಾಗಿತ್ತು. ಪೆಟಲ್ಸ್ಗಳು ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಇದಕ್ಕೆ ನಾನು 187 ದಾರ ಕಟ್ಟಿದ್ದೀನಿ, ಕುಚ್ಚು ಕಟ್ಟಿದ್ದೀನಿ. ನೋಡಿ ಮಧ್ಯದಲ್ಲಿ ನಮಗೆ 4 ಚೈನ್ ಗ್ಯಾಪ್ 3 ಟೈಮ್ಸ್ ಬರುತ್ತಲ್ಲ, ಅದರಲ್ಲಿ ಮಧ್ಯದಕ್ಕೆ ಕುಚ್ಚು ಕಟ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ. 187 ಅನ್ನೋದು 327 ಆಗುತ್ತೆ. ತುಂಬಾ
ದಪ್ಪನಾಗಿ ನೀಟಾಗಿ ಆರ್ಚ್ ಲೆವೆಲ್ಗೆ ಕುಚ್ಚುಗಳನ್ನ ಕಟ್ಕೊಳ್ಳಿ. ಸೊ ಇದಂತೂ ನಿಮಗೆ ಈಸಿಯಾಗಿ ಫಾಸ್ಟ್ ಮೂವಿಂಗ್ ಡಿಸೈನ್ ಅಂತ ಹೇಳ್ಬೋದು, ಟ್ರೆಂಡಿಂಗ್ ಮತ್ತು ಲೇಟೆಸ್ಟ್ ಡಿಸೈನ್ ಅಂತಲೇ ಹೇಳ್ಬೋದು. ಡಿಸೈನ್ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಡಿಸೈನ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಮತ್ತು ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.